ಎಲ್ಲರಿಗೂ ನಮಸ್ಕಾರ. ಆಗಸ್ಟ್ 2026 ಮಾಸಿಕ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ತಿಂಗಳು ಆಕಾಶ ಮಂಡಲದಲ್ಲಿ ಅನೇಕ ಪ್ರಮುಖ ಗ್ರಹ ಬದಲಾವಣೆಗಳು ನಡೆಯುತ್ತಿವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪವಿತ್ರ ಶ್ರಾವಣ ಮಾಸದಲ್ಲಿ ಬರುವ ಆಗಸ್ಟ್ 2026 ಕುಂಭರಾಶಿಯವರಿಗೆ ಉದ್ಯೋಗ, ಆರ್ಥಿಕತೆ, ಕುಟುಂಬ, ಆರೋಗ್ಯ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ನಾನಿಂದು ನಿಮಗೆಲ್ಲರಿಗೂ ತಿಳಿಸುತ್ತೇನೆ. ಆಗಸ್ಟ್ ತಿಂಗಳಲ್ಲಿ ಸೂರ್ಯ, ಮಂಗಳ, ಬುಧ, ಶುಕ್ರ ಗ್ರಹಗಳ ಪ್ರಮುಖ ಸಂಚಾರಗಳು ನಡೆಯಲಿವೆ. ಸೂರ್ಯನು ಸಿಂಹ ರಾಶಿಗೆ ಅಂದರೆ 7ನೇ ಮನೆಗೆ ಪ್ರವೇಶಿಸಿದರೆ, ಮಂಗಳನು ಮಿಥುನ ರಾಶಿಯಲ್ಲಿ ಅಂದರೆ 5ನೇ ಮನೆಯಲ್ಲಿ ಸಂಚರಿಸಲಿದ್ದಾನೆ. ಈ ಗ್ರಹಗಳ ಅನುಕೂಲಕರ ಸ್ಥಿತಿಯಿಂದಾಗಿ ಕುಂಭರಾಶಿಯವರ ಜೀವನದಲ್ಲಿ ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದ ಕೆಲಸಗಳಿಗೆ ಹೊಸ ವೇಗ ದೊರೆಯಲಿದೆ. ಮೊದಲನೆಯದಾಗಿ ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರದ ಬಗ್ಗೆ ಮಾತನಾಡುವುದಾದರೆ, ಉದ್ಯೋಗಿಗಳಿಗೆ ಶುಭ ಸೂಚನೆ. ಉದ್ಯೋಗದಲ್ಲಿರುವ ಕುಂಭರಾಶಿಯವರಿಗೆ ಆಗಸ್ಟ್ ತಿಂಗಳ ದ್ವಿತೀಯಾರ್ಧ ಅತ್ಯಂತ ಫಲಪ್ರದವಾಗಿದೆ. ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳಿಂದ ಉತ್ತಮ ಬೆಂಬಲ ದೊರೆಯಲಿದೆ. ನೀವು ವಹಿಸಿಕೊಂಡ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಮೂಲಕ ವೃತ್ತಿ ಕ್ಷೇತ್ರದಲ್ಲಿ ಪ್ರಶಂಸೆ ಪಡೆಯುತ್ತೀರಿ. ಬಡ್ತಿ ಮತ್ತು ಹೊಸ ಅವಕಾಶಗಳು. ದೀರ್ಘಕಾಲದಿಂದ ಬಡ್ತಿ ಅಥವಾ ವರ್ಗಾವಣೆಗೆ ಕಾಯುತ್ತಿದ್ದವರಿಗೆ ಸಕಾರಾತ್ಮಕ ಸುದ್ದಿಗಳು ಸಿಗುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಗಳು ಮತ್ತು ಒಪ್ಪಂದಗಳಿಗೆ ಇದು ಉತ್ತಮ ಸಮಯ. ಸೂರ್ಯನ 7ನೇ ಮನೆಯ ಸಂಚಾರವು ಹೊಸ ಗ್ರಾಹಕರು ಮತ್ತು ಪ್ರಭಾವಿ ವ್ಯಕ್ತಿಗಳ ಸಂಪರ್ಕವನ್ನು ನಿಮಗೆ ತಂದುಕೊಡುತ್ತದೆ. ಎಚ್ಚರಿಕೆ: ನಿಮ್ಮ ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯ ಅಹಂ ಅಥವಾ ಅನಗತ್ಯ ವಾದ ವಿವಾದಗಳಿಂದ ನೀವು ದೂರ ಇರಿ. ಸಹನೆಯಿಂದ ವ್ಯವಹರಿಸುವುದು ವೃತ್ತಿ ಬೆಳವಣಿಗೆಗೆ ಅತ್ಯಂತ ಸಹಕಾರಿಯಾಗಿದೆ. ಆರ್ಥಿಕ ಸ್ಥಿತಿ ಮತ್ತು ಹಣಕಾಸು ವಿಷಯಕ್ಕೆ ಬಂದರೆ, ಆಗಸ್ಟ್ ತಿಂಗಳು ಕುಂಭರಾಶಿಯವರಿಗೆ ಆರ್ಥಿಕವಾಗಿ ಭದ್ರತೆ ನೀಡಲಿದೆ. ಹಣಕಾಸಿನ ವಿಚಾರಕ್ಕೆ ಬಂದರೆ, ಆಗಸ್ಟ್ ತಿಂಗಳು ಕುಂಭರಾಶಿಯವರಿಗೆ ಆರ್ಥಿಕವಾಗಿ ಭದ್ರತೆ ನೀಡಲಿದೆ. ಆದಾಯದ ಹರಿವು ಹೇಗಿದೆ? ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿವೆ. ಹಿಂದೆ ಯಾರಿಗಾದರೂ ನೀಡಿದ್ದ ಸಾಲದ ಹಣ ಅಥವಾ ಬಾಕಿ ಉಳಿದಿದ್ದ ಆರ್ಥಿಕ ಲಾಭಗಳು ಈ ತಿಂಗಳು ನಿಮ್ಮ ಕೈ ಸೇರಲಿದೆ. ಹೂಡಿಕೆ ಹೇಗಿರಲಿದೆ? ಆಸ್ತಿ, ವಾಹನ ಅಥವಾ ಷೇರು ಮಾರುಕಟ್ಟೆಯಲ್ಲಿ ದೀರ್ಘಕಾಲೀನ ಹೂಡಿಕೆ ಮಾಡಲು ಬಯಸುವವರಿಗೆ ಇದು ಒಳ್ಳೆಯ ಸಮಯ. ಖರ್ಚುಗಳ ನಿಯಂತ್ರಣ. ಆದಾಯ ಹೆಚ್ಚಿದ್ದರೂ ಅನಗತ್ಯ ಖರ್ಚುಗಳ ಮೇಲೆ ನಿಗಾ ಇಡುವುದು ಅತ್ಯಂತ ಮುಖ್ಯ. ಶ್ರಾವಣ ಮಾಸದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಕೌಟುಂಬಿಕ ಪ್ರಯಾಣಗಳಿಗೆ ಹಣ ವಿನಿಯೋಗವಾಗಬಹುದು. ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಈ ತಿಂಗಳು ನೆಮ್ಮದಿ ಮತ್ತು ಸಾಮರಸ್ಯ ಕಾಯ್ದುಕೊಳ್ಳಲಿದೆ. ದಾಂಪತ್ಯ ಜೀವನ. ಸಪ್ತಮ ಭಾವದಲ್ಲಿ ಸೂರ್ಯ ಹಾಗೂ ಬುಧನ ಪ್ರಭಾವದಿಂದಾಗಿ ದಂಪತಿಗಳ ನಡುವೆ ಪರಸ್ಪರ ತಿಳುವಳಿಕೆ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ. ನಿಮ್ಮ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ಸಿಗಲಿದ್ದು, ಕೌಟುಂಬಿಕ ನಿರ್ಧಾರಗಳನ್ನು ಒಟ್ಟಾಗಿ ತೆಗೆದುಕೊಳ್ಳುತ್ತೀರಿ. ಪ್ರೇಮಿಗಳಿಗೆ ಈ ತಿಂಗಳು ಮದುವೆ ಮಾತುಕತೆಗೆ ಸೂಕ್ತವಾದ ಸಮಯ. ಮಂಗಳನ ಶುಭ ದೃಷ್ಟಿಯಿಂದಾಗಿ ನಿಮ್ಮ ಪ್ರೇಮ ಸಂಬಂಧಕ್ಕೆ ಕುಟುಂಬದ ಒಪ್ಪಿಗೆ ಸಿಗುವ ಸಾಧ್ಯತೆ ಇದೆ. ಕುಟುಂಬದ ಸದಸ್ಯರೊಂದಿಗೆ ಪುಣ್ಯಕ್ಷೇತ್ರಗಳಿಗೆ ಅಥವಾ ಪ್ರವಾಸಗಳಿಗೆ ತೆರಳಲು ಯೋಜಿಸುತ್ತಿದ್ದರೆ, ಈ ತಿಂಗಳಲ್ಲಿ ನೆನಪಿನಲ್ಲಿ ಉಳಿಯುವಂತಹ ಉತ್ತಮ ಪ್ರಯಾಣದ ಅವಕಾಶಗಳು ದೊರೆಯಲಿದೆ. ಆರೋಗ್ಯ ಮತ್ತು ದೈಹಿಕ ಸ್ಥಿತಿ. ಆರೋಗ್ಯದ ದೃಷ್ಟಿಯಿಂದ ಕುಂಭರಾಶಿಯವರ ಆಗಸ್ಟ್ ತಿಂಗಳಲ್ಲಿ ಕೆಲವು ಸಣ್ಣ ಪುಟ್ಟ ಮುನ್ನೆಚ್ಚರಿಕೆಗಳನ್ನು ವಹಿಸುವುದು ಒಳಿತು. ಋತುಮಾನದ ಆರೋಗ್ಯ. ಸಣ್ಣ ಪುಟ್ಟ ಜ್ವರ, ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಗಳು ಅಥವಾ ಕಣ್ಣಿನ ಕಿರಿಕಿರಿ ಕಾಣಿಸಿಕೊಳ್ಳಬಹುದು. ಮಾನಸಿಕ ಒತ್ತಡ. ಕಾರ್ಯಭಾರ ಹೆಚ್ಚಾಗುತ್ತಿರುವುದರಿಂದ ಸಣ್ಣ ಮಟ್ಟದ ಮಾನಸಿಕ ಒತ್ತಡವಿರಬಹುದು. ಪರಿಹಾರ ಸೂತ್ರ. ಪ್ರತಿದಿನ ಬೆಳಿಗ್ಗೆ ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದರಿಂದ ಮಾನಸಿಕ ಶಾಂತಿ ಮತ್ತು
ದೇಹಕ್ಕೆ ಅಗತ್ಯ ಶಕ್ತಿ ದೊರೆಯುತ್ತದೆ. ಕರಿದ ಹಾಗೂ ಹೆಚ್ಚು ಮಸಾಲೆಯುಕ್ತ ಆಹಾರಗಳನ್ನು ತಡೆಯುವುದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ. ವಿದ್ಯಾಭ್ಯಾಸದ ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯುತ್ತಮ ಫಲಿತಾಂಶವನ್ನು ನೀಡಲಿದೆ. ಏಕಾಗ್ರತೆ ಮತ್ತು ಅಧ್ಯಯನ. 5ನೇ ಮನೆಯಲ್ಲಿ ಮಂಗಳನ ಪ್ರವೇಶವು ವಿದ್ಯಾರ್ಥಿಗಳಲ್ಲಿ ಹೊಸ ಉತ್ಸಾಹ, ಬುದ್ಧಿ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಕುಂಭರಾಶಿಯ ವಿದ್ಯಾರ್ಥಿಗಳು ಈ ತಿಂಗಳು ಶ್ರಮ ವಹಿಸಿದರೆ ನಿರೀಕ್ಷಿತ ಯಶಸ್ಸನ್ನು ಪಡೆಯಬಹುದು. ವಿದೇಶಿ ಶಿಕ್ಷಣ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ತೆರಳಲು ಬಯಸುವ ವಿದ್ಯಾರ್ಥಿಗಳಿಗೆ ದಾಖಲೆಗಳ ಪ್ರಕ್ರಿಯೆ ಸರಾಗವಾಗಿ ಪೂರ್ಣಗೊಳ್ಳಲಿದೆ. ಪ್ರಮುಖ ದಿನಾಂಕಗಳು ಮತ್ತು ಮುನ್ನೆಚ್ಚರಿಕೆ ಕ್ರಮಗಳು. ಆಗಸ್ಟ್ ತಿಂಗಳಲ್ಲಿ ಕುಂಭರಾಶಿಯವರು ನೆನಪಿನಲ್ಲಿಡಬೇಕಾದ ಶುಭ ದಿನಾಂಕಗಳು ಮತ್ತು ಎಚ್ಚರಿಕೆಯ ದಿನಗಳು. ಅತ್ಯಂತ ಶುಭ ದಿನಾಂಕಗಳು ಆಗಸ್ಟ್ 4, 8, 14, 18, 22, 26 ಮತ್ತು 29. ಈ ದಿನಗಳಲ್ಲಿ ಪ್ರಮುಖ ಕೆಲಸಗಳು, ಆರ್ಥಿಕ ಒಪ್ಪಂದಗಳು ಅಥವಾ ಹೊಸ ಯೋಜನೆಗಳನ್ನು ಪ್ರಾರಂಭಿಸುವುದು. ಎಚ್ಚರಿಕೆಯ ದಿನಾಂಕಗಳು ಆಗಸ್ಟ್ 11, 12, 27 ಮತ್ತು 28. ಗ್ರಹಣಗಳು ಮತ್ತು ನಕ್ಷತ್ರ ಸಂಚಾರದ ಹಿನ್ನೆಲೆಯಲ್ಲಿ ಈ ದಿನಗಳಲ್ಲಿ ದೊಡ್ಡ ಮಟ್ಟದ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಒಳಿತು. ಸರಳ ಪರಿಹಾರಗಳು. ಈ ತಿಂಗಳಲ್ಲಿ ಗ್ರಹಗಳ ಶುಭ ಫಲವನ್ನು ಹೆಚ್ಚಿಸಲು ಮತ್ತು ಅಡೆತಡೆಗಳನ್ನು ನಿವಾರಿಸಲು ಕುಂಭರಾಶಿಯವರು ಅನುಸರಿಸಬೇಕಾದ ಸರಳ ಪರಿಹಾರಗಳು. ಶಿವಾರಾಧನೆ. ಶ್ರಾವಣ ಮಾಸ ನಡೆಯುತ್ತಿರುವುದರಿಂದ ಪ್ರತಿದಿನ ಅಥವಾ ಪ್ರತಿ ಸೋಮವಾರ ಶಿವನಿಗೆ ಜಲಾಭಿಷೇಕ ಮಾಡಿ ಶನಿ ಮತ್ತು ಸೂರ್ಯನ ಕೃಪೆಗೆ ಪಾತ್ರರಾಗಿ. ಹನುಮಾನ್ ಚಾಲಿಸ. ಶನಿ ದೆಸೆಯ ಪ್ರಭಾವ ಕಡಿಮೆಯಾಗಲು ಮಂಗಳವಾರ ಮತ್ತು ಶನಿವಾರದಂದು ಹನುಮಾನ್ ಚಾಲಿಸ ಪಠಿಸಿ. ದಾನ ಧರ್ಮ. ಶನಿವಾರದಂದು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕಪ್ಪು ಎಳ್ಳು, ಎಣ್ಣೆ ಅಥವಾ ಆಹಾರ ದಾನ ಮಾಡುವುದು ಅತ್ಯಂತ ಶ್ರೇಷ್ಠ. ಒಟ್ಟಾರೆಯಾಗಿ ಆಗಸ್ಟ್ 2026 ಕುಂಭರಾಶಿಯವರಿಗೆ ಪ್ರಗತಿ, ನೆಮ್ಮದಿ ಮತ್ತು ಧನಾತ್ಮಕ ಬದಲಾವಣೆಗಳನ್ನು ತರುವ ಉತ್ತಮ ತಿಂಗಳು ಇದಾಗಿದೆ. ತಾಳ್ಮೆ ಮತ್ತು ಸಕಾರಾತ್ಮಕ ಮನೋಭಾವ ನಿಮ್ಮ ಯಶಸ್ಸಿನ ಕೀಲಿಯಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಂಭರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಸರ್ವೇ ಜನಃ ಸುಖಿನೋ ಭವಂತು.